ಈ ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಮನಸ್ಸು ಸಿಕ್ಕಾಕೊಂಡು ಒದಾಡ್ತಾ ಇರ್ತದಲ್ಲ, ಆ ಮನಸ್ಸಿಗೆ ಒಂದು ವಿಶಾಲವಾದ ಭೂಮಿಕೆಯನ್ನು ಕೊಡ್ರಿ. ಗಾನ ಜ್ಞಾನ ಧ್ಯಾನದಿಂದ ಈ ಮಾಯಾಮಯವಾದ ಪ್ರಪಂಚದಲ್ಲಿ ಸಿಲುಕಿ ತೊಳಲಾಡ್ತಕ್ಕಂಥ ಒದ್ದಾಡ್ತಕ್ಕಂಥ ಜೀವನಿಗೆ ಒಂದು ರಿಲೀಫನ್ನು ಕೊಡಬೇಕು. ಅದಕ್ಕೆ ಇವೆಲ್ಲ ಇರೋದೆಲ್ಲ. ಅದಕ್ಕೆ ತೊಳಲಾಡ್ತಕ್ಕಂಥ ಮನುಷ್ಯನ ಒಂದು ಮುಕ್ತಿ ಸಿಗಲಿ ಅನ್ನೋದಕ್ಕೋಸ್ಕರ ಇವೆಲ್ಲ ಅಲ್ಲ, ಆರಾಮ ಆಗ್ತದೆ. ಆಧ್ಯಾತ್ಮ ಅಂದರೆ ಯಾವುದು ನಮ್ಗೆ ಆರಾಮ ಕೊಡ್ತದೋ ಅದೇ ಅಧ್ಯಾತ್ಮ. ಮನಸ್ಸನ್ನು ಎತ್ತಿ ಹಿಡಿತದೋ ಅದೇ ಅಧ್ಯಾತ್ಮ. ಮುಖದಲ್ಲಿ ಮುಗುಳ್ನಗೆಯನ್ನು ಮೂಡಿಸಿ ಬರ್ತದೋ ಅದೇ ಅಧ್ಯಾತ್ಮ ಅಂತಲ್ಲ. ಜೀವನ ಕಲೆ ಅನ್ನೋದೇ ಇದಕ್ಕೋಸ್ಕರನೇ. ಈ ಎಲ್ಲ ಪರಿಸ್ಥಿತಿನಲ್ಲೂ ನಿಮ್ಮ ಮನಸ್ಸನ್ನು ನೀವು ಹೇಗೆ ಕಾಪಾಡ್ಕೊಂಡು ಬರಬೇಕು, ನಿಮ್ಮ ಬುದ್ಧಿಯನ್ನು ಹೇಗೆ ತೀಕ್ಷ್ಣವಾಗಿ ಇಟ್ಕೋಬೇಕು, ಅಬಾಧಿತರಾಗಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಜೀವನದಲ್ಲಿ ಹೇಗೆ ಉಂಟು ಮಾಡ್ಕೋಬೇಕು ಅನ್ನೋದಕ್ಕೆ ಇದೆಲ್ಲ ಮಾಡ್ತಾ ಇರೋದು. ಧ್ಯಾನ, ಪ್ರಾಣಾಯಾಮ, ಕ್ರಿಯೆ, ಸುದರ್ಶನ ಕ್ರಿಯೆ ಮಾಡಿರಿ, ಜ್ಞಾನವನ್ನು ಕೇಳ್ರಿ, ವೇದಾಂತ ಪಠಣವನ್ನು ಮಾಡಿರಿ, ಸ್ವಲ್ಪ ಹೊತ್ತು ಕೂತ್ಕೊಂಡು ಚಿಂತನೆ ಮಾಡಿ, ಜೀವನ ಏನು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ.